ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನೀಲಾಂಜನ ಸಮಾಭಾಷಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ವಾಗರ್ತಾವ್ಯವ ಸಂಪ್ರೋಕ್ತೌ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಭಕ್ತ ಮಹಾಶಯರೆಲ್ಲರಿಗೂ ನಮಸ್ಕಾರ. ಇದೇ 29/3/2025 ಶನಿವಾರ ಸಾಯಂಕಾಲ 7:13 ಗೋಚಾರದಲ್ಲಿ ಶನೇಶ್ವರನು ಕುಂಭರಾಶಿಯ ಪೂರ್ವಭಾದ್ರ ನಕ್ಷತ್ರ 3ನೇ ಪಾದವನ್ನು ಬಿಟ್ಟು ಮೀನರಾಶಿಯಲ್ಲಿ ಅಂದರೆ ಪೂರ್ವಭಾದ್ರ ನಕ್ಷತ್ರ 4ನೇ ಚರಣದಲ್ಲಿ ಪ್ರವೇಶಿಸುತ್ತಾ ಇದ್ದಾನೆ. ಈ ಶನಿಯ ಪ್ರವೇಶದಿಂದ ವಿಶೇಷವಾಗಿ ದ್ವಾದಶ ರಾಶಿಗಳ ಎಲ್ಲರಿಗೂ ಅವರದ್ದೇ ಆದಂತಹ ಫಲಾಫಲಗಳನ್ನು ಅನುಭವಿಸಬೇಕಾಗುತ್ತದೆ. ವಿಶೇಷವಾಗಿ ಕುಂಭರಾಶಿಗೆ ಜನ್ಮ ಶನಿ ಬಿಟ್ಟು ಇನ್ನು ಅದೇ 7.5 ಇನ್ನೂ 2.5 ವರ್ಷಗಳ ಕಾಲ ಇದನ್ನ ಅನುಭವಿಸಬೇಕಾಗುತ್ತದೆ. ಶನಿ ಮೀನರಾಶಿಯಲ್ಲಿ ಈಗ ಪ್ರವೇಶ ಮಾಡೋದ್ರಿಂದ ಅವರಿಗೆ ಜನ್ಮ ಶನಿಯಾಗಿ ಮೀನರಾಶಿಯವರು ಫಲವನ್ನು ಅನುಭವಿಸಬೇಕಾಗುತ್ತದೆ. ಅದೇ ವ್ಯಯ ಶನಿಯಾಗಿ ಮೇಷರಾಶಿಯವರಿಗೆ ಈ 7.5 ಅನ್ನುವಂತಹ ಆ ಶನಿಯ ದೃಷ್ಟಿ ಪ್ರಾರಂಭ ಆಯಿತು. ಇನ್ನ 3ನೇ ಸ್ಥಾನದಲ್ಲಿ ಅಂದ್ರೆ ಮೀನದಿಂದ 3ನೇ ಸ್ಥಾನ ಆದಂತಹ ವೃಷಭ ರಾಶಿಯವರಿಗೂ ಸಹ ಶನೇಶ್ವರನ 3ನೇ ದೃಷ್ಟಿ ಈಗ ಬೀಳುವುದಕ್ಕೆ ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ ಸಿಂಹ ರಾಶಿಗೆ ಅಷ್ಟಮ ಶನಿ ಹಾಗೂ ಕನ್ಯಾ ರಾಶಿಗೆ ಸಪ್ತಮ ಶನಿ ಹಾಗೂ 10ನೇ ದೃಷ್ಟಿನಿಂದ ನೋಡುವುದರಿಂದ ಧನುರಾಶಿಗೆ ಸಹ ಆ ಶನೇಶ್ವರನ ದೃಷ್ಟಿಯ ಪರಿಣಾಮಗಳು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಈ ಶನಿಯ ಪ್ರವೇಶ ಗೋಚಾರದಲ್ಲಿ ನಡೆಯುವುದರಿಂದ ಶನಿಯ ಅನುಗ್ರಹಕ್ಕೋಸ್ಕರ ಶನಿಯ ಪ್ರೀತ್ಯರ್ಥಕವಾಗಿ ಶಾಲಿವಾರ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇದೇ 29/3/2025 ಶನಿವಾರದಂದು ಸಾಯಂಕಾಲ 4:15 ಗಂಟೆಯಿಂದ ವಿಶೇಷವಾದಂತಹ ಹೋಮ ಹವನಾದಿಗಳನ್ನು ಏರ್ಪಡಿಸಲಾಗಿದೆ. ಶನಿ ಪ್ರೀತ್ಯರ್ಥಕವಾಗಿ ತಿಲ ಹೋಮವನ್ನು, ಹನುಮಂತನಿಗೆ ತೈಲಾಭಿಷೇಕವನ್ನು, ಪರಮೇಶ್ವರನಿಗೆ ತಿಲಾಭಿಷೇಕವನ್ನು ವಿಶೇಷವಾದಂತಹ ದ್ರವ್ಯಗಳಿಂದ ಏರ್ಪಡಿಸಲಾಗಿದೆ. ಆದ್ದರಿಂದ ಭಕ್ತ ಮಹಾಶಯರೆಲ್ಲರೂ ಸಕಾಲಕ್ಕೆ ಸಂಕಲ್ಪದಲ್ಲೂ ಸಹ ಪಾಲ್ಗೊಂಡು ಶನೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಿ ಪರಮೇಶ್ವರನ ಪ್ರಸಾದವನ್ನು ಸ್ವೀಕರಿಸಿ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಪ್ರಾರ್ಥನೆ.